ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಅನಾಮಿಕನನ್ನ ಮಾನಸಿಕ ತಜ್ಞ ಪರೀಕ್ಷೆಗೆ ಒಳಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ರಿಯಾಕ್ಟ್ ಮಾಡಿರೋದು ಅನಾಮಿಕನನ್ನ ಅಂದ್ರೆ ದೂರುದಾರ ಯಾರಿದ್ದಾರೆ ಆತನನ್ನ ಮಾನಸಿಕ ತಜ್ಞ ಪರೀಕ್ಷೆಗೆ ಒಳಪಡಿಸಿ ಮೊದಲು ಮಾನಸಿಕ ಸ್ವಸ್ಥನೋ ಇದನ್ನ ಪರೀಕ್ಷೆ ಮಾಡಿಕೊಳ್ಳಿ. ಕಾಡಿನಲ್ಲಿ ಹರಸಾಹಸ ಪಟ್ಟು ಅಗಿತಾ ಇದ್ದಾರೆ, ಆದ್ರೆ ಏನೂ ಸಿಗ್ತಾ ಇಲ್ಲ. ಕೆಲ ಟೈಮ್ನಲ್ಲಿ ಹುಚ್ಚುಚ್ಚು ತರ ಮಾತನಾಡ್ತಾರೆ, ಹುಚ್ಚುಚ್ಚು ತರ ಹೇಳಿಕೆ ಕೊಡ್ತಾರೆ. ಮಾನಸಿಕ ತಜ್ಞರ ಬಳಿ ಟೆಸ್ಟ್ ಮಾಡಿಸಿದ್ರೆ ಕಷ್ಟಪಡುವಾಗ ಅಂತ ಪರಿಸ್ಥಿತಿ ಉಂಟಾಗೋದಿಲ್ಲ. ಸತ್ಯಾಂಶದ ಹೆಸರಲ್ಲಿ ಕಷ್ಟಪಡೋದ್ರ ಬದಲಾಗಿ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ, ಬುದ್ಧಿವಂತಿಕೆಯನ್ನ ವಹಿಸಿ ಅಂತ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರೋದು. ಯಾರು ಏನು ಹೇಳಿಕೆ ಕೊಟ್ಟರು ಅಷ್ಟು ಈಸಿಯಾಗಿ ಕನ್ಸಿಡರ್ ಮಾಡಬೇಡಿ ಅಂತ ಬಿಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಈ ಬಗ್ಗೆ ನೋಡ್ಕೊಂಬರೋಣ. ಟಿವಿ ನೋಡುವಾಗ ಈ ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ಹೇಳಿಕೆ ಮೇಲೆ ಪೊಲೀಸ್ನವರು ಹರಸಾಹಸ ಪಟ್ಟು ಕಾಡಿನಲ್ಲಿ ಎಲ್ಲರೂ ಇತರೆ ಎಲ್ಲ ಇಲಾಖೆಗಳೊಂದಿಗೆ ಹೋಗಿ ಕಾಡಿನಲ್ಲಿ ಅಗದು ಏನೂ ಸಿಕ್ಕಿಲ್ಲ ಅಂಥೇಳಿ ಬರ್ತಾ ಇದ್ದದ್ದು ನೋಡಿದಾಗ ನನಗೆ ಒಂಥರ ಏನೋ ವಿಚಾರ ಬಂತು. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನಲ್ಲ ಅನಾಮಿಕ ಅಂತ ಏನು ಹೇಳ್ತಾ ಇದ್ದಾರೆ, ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ವೋ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹುಚ್ಚರ ಥರ ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ, ಯಾವುದೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅಥವಾ ಕೆಲವರು ಪ್ರಚಾರಕ್ಕೇನೋ ಒಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನನಗನ್ನಿಸ್ತು ಇದು ಪೊಲೀಸ್ ಇಲಾಖೆ, ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗನ್ನಿಸ್ತು ಇದನ್ನು ಮೊದಲನೇದಾಗಿ ಅವನ್ನ ಹೋಗಿ ಮಾನಸಿಕ ತಜ್ಞರ ಜೊತೆ ಹತ್ರ ಹೋಗಿ ಅವನ್ನ ಕರ್ಕೊಂಡೋಗಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡ್ರೆ ಉಳಿದಂಥ ಕಷ್ಟಪಡುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಅವನ್ನ ಒಂದು ಸರಿ ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಬಟ್ SIT ಬಗ್ಗೆ ವಹಿಸಿದ್ದು ಮತ್ತು ತನಿಖೆ ಮಾಡ್ತಿರೋದು ಸರಿಯಾದ ಕ್ರಮ, ಅದ್ರ ಬಗ್ಗೆ ನಮ್ಮ ಮೆಚ್ಚುಗೆ ಇದೆ. ಸತ್ಯಾಂಶ ಹೊರಗೆ ಬರಬೇಕು. ಆದರೆ ಸತ್ಯಾಂಶದ ಹೆಸರಿನಲ್ಲಿ ಇವತ್ತು ಸುಮ್ಮನೆ ವಿನಾಕಾರಣವಾಗಿ ಈ ಮಳೆಯಲ್ಲಿ ಈ ಚಳಿಯಲ್ಲಿ ಅಲ್ಲಿ ಹೋಗಿ ಅಗಿಯೋದು, ಆಮೇಲೆ ಇದು ಅವ್ರ ಕಷ್ಟ ನೋಡಿದರೆ ಪೊಲೀಸ್ನವ್ರ ಕಷ್ಟ ನೋಡಿದಾಗ ನನಗನ್ನಿಸ್ತು ಇದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವನು ಫಸ್ಟ್ ಅವನ್ನ ಅಸರ್ಟೈನ್ ಮಾಡ್ಕೊಳ್ಳಿ, ಅವನು ಸರಿಯಾಗಿದ್ದಾನೋ ಇಲ್ಲೋ. ಸರಿಯಾಗಿದ್ದಾನೆ ಅಂತ ಹೇಳಿದ್ರೆ ಮೆಂಟಲಿ ಈಸ್ ಸ್ಟೇಬಲ್ ಟು ಗಿವ್ ಸ್ಟೇಟ್ಮೆಂಟ್, ಈಸ್ ನಾಟ್ ಇನ್ಸೇನ್ ಅನ್ನೋದನ್ನು ಖಚಿತಪಡಿಸ್ಕೊಂಡು ಮಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸಿ